ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನನಗೆ ಕೆಲವರು ಕಮೆಂಟ್ ಹಾಕಿದ್ರು. ಕಮೆಂಟ್ಗೆ ಮೊದಲು ನಾನು ರಿಪ್ಲೈ ಮಾಡಿದ್ದೀನಿ. ಆದರೂ ಸಹ ವೀಡಿಯೋದಲ್ಲಿ ಹೇಳ್ತೀನಿ. ಏಕೆಂತಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಡೌಟ್ ಅನ್ನೋದಿರುತ್ತೆ. ಈಗ ತೆಂಗಿನಕಾಯಿ ಸಂಕಲ್ಪ ಮಾಡಿರ್ತೀವಿ. ಆ ತೆಂಗಿನಕಾಯಿನ ಏನು ಮಾಡಬೇಕು ಅಂತ ಕೆಲವ್ರು ಕೇಳ್ತಾರೆ. ನಾನು ವೀಡಿಯೋದಲ್ಲೂ ಸಹ ಹೇಳಿದ್ದೀನಿ. ಆ ತೆಂಗಿನಕಾಯಿನ ನಿಮ್ಮ ವ್ರತ ಎಷ್ಟು ದಿನ ಇದೆಯೋ ಅಷ್ಟು ದಿನ ಮುಗಿದ ನಂತರ ಆ ತೆಂಗಿನಕಾಯಿನ ನೀವು ಒಡೆದು ದೇವ್ರಿಗೆ ಪ್ರಸಾದ ಮಾಡಿ, ಅಂದರೆ ಸ್ವೀಟ್ ಮಾಡಿ. ತೆಂಗಿನಕಾಯಲ್ಲಿ ಏನಾದರೂ ನೀರಿದ್ದರೆ ಆ ನೀರನ್ನು ತಗೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ. ನೀವು ಸಹ ತಗೊಳ್ಳಿ ಅದನ್ನು. ನಂತರ ತೆಂಗಿನಕಾಯಿಲಿ ಸ್ವೀಟ್ ಮಾಡಿ, ಪೊಂಗಲ್ಲು ಇಲ್ಲ ಸ್ವೀಟ್ ಏನಾದರೂ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನನೂ ತಿನ್ನಿ. ಮತ್ತು ಸ್ವಲ್ಪ ಪ್ರಸಾದನ ನೀವು ಹಸುಗೆ ಕೊಡಿ. ಹಸುಗೆ ಕೊಟ್ಟರೆ ನಮಗೆ ಬೇಗ ಅನುಗ್ರಹ ಮಾಡ್ತಾರೆ ನನ್ನ ತಂದೆ ರಾಯರು. ಹಂಗಾಗಿ ಹಸುಗೆ ಸ್ವಲ್ಪನಾದರೂ ನೀವು ನಿಮ್ಮ ಎರಡು ಕೈಯಲ್ಲಿ, ಅಂದರೆ ಬರೀ ಕೈಯಲ್ಲಿ ಕೊಡಿ. ಬಟ್ಲಲ್ಲೋ ಪ್ಲೇಟಲ್ಲೋ ಕೊಡೋದಕ್ಕೆ ಹೋಗಬೇಡಿ, ಕೈಯಲ್ಲೇ ಕೊಡಬೇಕು. ಹಸು ನಾಲಿಗೆ ನಮ್ಮ ಕೈಗೆ ತಾಕಬೇಕು. ಆವಾಗ ನಮ್ಮಲ್ಲಿ ಏನು ಒಂದು ನೆಗೆಟಿವ್ ಎನರ್ಜಿ ಇರುತ್ತೋ ಅದನ್ನೆಲ್ಲ ಎಳ್ಕೊಳ್ಳುತ್ತೆ. ಹಸು ಅಬ್ಸರ್ವ್ ಮಾಡುತ್ತೆ ಅದನ್ನೆಲ್ಲ. ಹಂಗಾಗಿ ನಿಮ್ಮ ಕೈಯಲ್ಲೇ ಕೊಟ್ಟು ನೀವು ಮನೆ ಜನನೆಲ್ಲ ತಗೊಳ್ಳಿ. ಅದು ಒಂದಾಯಿತು. ಮತ್ತು ಇನ್ನು ಕೆಲವರು ರಾಯರು ಮಂತ್ರಾಲಯ, ರಾಯರು ಮಠ, ರಾಯರು ಫೋಟೋ ನನ್ನ ಕನಸಲ್ಲಿ ಬರುತ್ತು ಒಳ್ಳೆಯದಾ ಅಂತ ಕೇಳ್ತಾರೆ. ತುಂಬ ಒಳ್ಳೆಯದು. ರಾಯರು ಫೋಟೋ, ರಾಯರು ಬೃಂದಾವನ, ಮಂತ್ರಾಲಯ ಇದೆಲ್ಲ ಕನಸಿನಲ್ಲಿ ಬಂದರೆ ತುಂಬ ಒಳ್ಳೆಯದು. ರಾಯರು ನಿಮ್ಮ ಜೊತೆಯಲ್ಲಿದ್ದಾರೆ ಅಂತ. ಇನ್ನೂ ಒಬ್ಬರು ನನಗೆ ಕಾಮೆಂಟ್ ಹಾಕಿದ್ರು, ನಾಯಿ ನನ್ನ ಕನಸಲ್ಲಿ ಪದೇ ಪದೇ ಬರ್ತಿದೆ, ಇದು ಒಳ್ಳೆ ಸೂಚನೆನ ಕೆಟ್ಟ ಸೂಚನೆನ? ನಾನು ಬೇರೆಯವ್ರನ್ನ ಕೇಳಿದೆ. ಅದು ತುಂಬ ಕೆಟ್ಟದು, ಕನಸಲ್ಲಿ ನಾಯಿ ಬರಬಾರ್ದು, ಅಪಶಕುನ ಅಂತ ಹೇಳಿದ್ರು. ನನಗೆ ಇದ್ರ ಬಗ್ಗೆ ಡೌಟ್ ಇದೆ, ಹೇಳಿ ಅಂತ ನನಗೆ ಕಮೆಂಟ್ ಹಾಕಿದ್ರು. ನಾಯಿ ಕನಸಲ್ಲಿ ಬಂದರೆ ತುಂಬ ಒಳ್ಳೆಯದು. ನಾರಾಯಣನ ಸ್ವರೂಪನೇ ನಾಯಿಗಳು. ನಾವು ಮನೆಯಲ್ಲಿ ನಾಯಿಗಳನ್ನ ಏನಕ್ಕೆ ಸಾಕೋದು? ನಮ್ಮಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ, ಯಾರು ಏನಾದರೂ ಮಾಡಿಸಿದ್ರೆ, ದೃಷ್ಟಿ ದೋಷ, ಈ ಥರ ಮಾಟ ಮಂತ್ರ ಏನಾದರೂ ಮಾಡಿಸಿದ್ರೆ ಅದು ನಾಯಿ ಇರೋ ಮನೆಗಳಿಗೆ ಬೇಗ ತಟ್ಟೋದಿಲ್ಲ. ನಾಯಿಗೆ ತಕ್ಷಣ ಅದು ನಾಯಿ ಕಣ್ಣಿಗೆ ಬೀಳುತ್ತೆ, ನಾಯಿಗೆ ಹೊಡೆಯೋವಂಥದ್ದು. ಹಂಗಾಗಿ ಮನೆಯಲ್ಲಿ ನಾಯಿ ಸಾಕಿದ್ರೆ ತುಂಬ ಒಳ್ಳೆಯದು. ನೀವು ನಾಯಿ ಕನಸಲ್ಲಿ ಬತ್ತು ಅಂತ ನೀವೇನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾರ್ಯಾರೋ ಏನೋ ಹೇಳಿದ್ರು ಅಂತ ಅದನ್ನೆಲ್ಲ ನೀವು ತಲೆಗೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ನಾಯಿ ಶ್ರೀಮನ್ನಾರಾಯಣನ ಸ್ವರೂಪ. ಹಂಗಾಗಿ ಕನಸಲ್ಲಿ ನಾಯಿ ಬಂದರೆ ತುಂಬ ಒಳ್ಳೆಯದು. ಇದರಲ್ಲಿ ನಿಮಗೆ ಡೌಟೇ ಬೇಡ. ನೀವು ಚಿಂತೆನೂ ಸಹ ಮಾಡೋದಕ್ಕೆ ಹೋಗಬೇಡಿ, ಈ ಥರ ಕನಸಲ್ಲಿ ಬರ್ತಿದೆ ಅಂತ. ಯಾವುದೇ ಒಂದು ಸೂಚನೆ ಕೊಡೋದಕ್ಕೆ ಮುಂಚೆ ರಾಯರು ಈ ಥರ ಸೂಚನೆ ಕೊಡ್ತಾರೆ. ಕನಸಲ್ಲಿ ಏನಾದರೂ ಬರೋದಕ್ಕೆ ಮುಂಚೆ ಈ ಥರ ಸೂಚನೆ ಕೊಟ್ಟು ನಮಗೆ ಹೇಳೋವಂಥದ್ದು, ನಾನಿದ್ದೀನಿ, ನೀನು ಹೆದರಬೇಡ ಅಂತ. ತೆಂಗಿನ ಮರ ಕಾಣೋದಾಗಿರ್ಬೋದು, ಬಾಳೆ ಮರ ಕಾಣೋದಾಗಿರ್ಬೋದು, ಇಲ್ಲ ದೇವ್ರ ಫೋಟೋ ಕಾಣೋದಾಗಿರ್ಬೋದು, ಇಲ್ಲ ನಾಯಿಗಳು, ಹಸುಗಳು ಈ ಥರ ಎಲ್ಲ ಕನಸಿನಲ್ಲಿ ಬಂದರೆ ತುಂಬ ಒಳ್ಳೆಯದು. ಮತ್ತು ಗೂಬೆ ಅಂತ ಹೇಳ್ತಾರಲ್ಲ, ಅದು ಅಷ್ಟೇ. ನಾವು ಕಣ್ಣಿಂದ ನೋಡಿದ್ರೂ ಒಳ್ಳೆಯದು, ಕನಸಿನಲ್ಲಿ ಬಂದ್ರೂ ತುಂಬ ಒಳ್ಳೆಯದು. ಗೂಬೆ ಅಂತಂದರೆ ಲಕ್ಷ್ಮೀ ವಾಹನ, ಅದು ಲಕ್ಷ್ಮೀ ಸ್ವರೂಪ, ಲಕ್ಷ್ಮೀ ದಯೆ ನಿಮ್ಮ ಮೇಲೆ ಇದೆ ಅಂತ ಅರ್ಥ. ಒಬ್ಬೊಬ್ಬರು ಒಂದೊಂದು ರೀತಿಲಿ ಹೇಳ್ತಾರೆ. ನನಗೂ ಈ ಥರ ಏನಾದರೂ ಕನಸು ಬಿದ್ದಾಗ ನೋಡೋಣ ಬೇರೆಯವರು ಯಾವ ಥರ ಹೇಳ್ತಾರೆ ಅಂತ ನಾನು ಸಹ ಇದನ್ನು ಕೇಳ್ತೀನಿ. ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಅನ್ನೋದು ಹೇಳ್ತಾರೆ, ಅದನ್ನು ನಾವು ತಲೆಗೆ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು. ಇದು ಒಳ್ಳೆಯದೇ ಸೂಚನೆ. ನೀವೇನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾರೋ ಏನೋ ಹೇಳಿದ್ರು ಅಂತ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ನಮಗೇನಾದರೂ ಕೆಟ್ಟದಾಗ್ತಿದೆ, ಕೆಟ್ಟ ಸೂಚನೆ ಬರ್ತಿದೆ, ಯಾರು ಏನಾದರೂ ಮಾಡಿದ್ದಾರೆ ಅಂತಂದಾಗ ನಾಯಿಗಳಿಗೆ ಮೊದಲು ಅದು ತಟ್ಟೋ ಅಂಥದ್ದು. ನಾಯಿಗಳಿಗೆ ಗೊತ್ತಾಗ್ಬಿಡ್ತವೆ. ನಾಯಿ ಇರೋ ಮನೆಗೆ ಜಾಸ್ತಿ ಆ ಥರ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಬರೋಕ್ಕೆ ನಾಯಿಗಳು ಬಿಡೋದಿಲ್ಲ. ಹಂಗಾಗಿ ನಾಯಿ ಇರೋವಂಥ ಮನೆಗಳಲ್ಲಿ ದೇವ್ರುಗಳು ಸೂಚನೆ ಕೊಡ್ತಾರೆ. ಹಂಗಾಗಿ ನಾಯಿಗಳನ್ನ ಕೆಲವರು ಸಾಕ್ತಾರೆ, ಕೆಲವರು ಅದು ಸಾಕಿದ್ರೆ ತುಂಬ ಕೆಟ್ಟದು, ಹಾಗೆ ಹೀಗೆ ಅಂತಲೂ ಸಹ ಹೇಳಿ ನಾಯಿಗಳಿಗೆ ಒಂದು ತುತ್ತು ಸಹ ಊಟ ಹಾಕೋದಿಲ್ಲ ಕೆಲವರು. ಏಕೆ ಅಂತಂದರೆ ಪ್ರಾಣಿಗಳನ್ನೂ ಸಹ ಭಗವಂತನೇ ಅಲ್ವಾ ಸೃಷ್ಟಿ ಮಾಡಿರೋದು. ಈಗ ನಮ್ಮ ಮನುಷ್ಯರನ್ನ ಹೇಗೆ ಸೃಷ್ಟಿ ಮಾಡಿದಾರೋ ದೇವ್ರುಗಳು, ಪ್ರಾಣಿಗಳನ್ನೂ ಅಷ್ಟೇ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಪ್ರಾಣಿಗಳೇ ದುಡ್ಕೊಂಡು ತಿನ್ನೋದಿಲ್ಲ. ನಾವು ಮನುಷ್ಯರು ಅವಕ್ಕೆ ಏನಾದರೂ ದಾನ ಮಾಡಲಿ, ಅವಕ್ಕೆ 2 ಟೈಮ್ ಊಟ ಹಾಕಲಿ ಅಂತಾನೆ ಪ್ರಾಣಿಗಳನ್ನ ಸೃಷ್ಟಿ ಮಾಡೋವಂಥದ್ದು. ಆದರೆ ನಾವು ಮನುಷ್ಯರು ಇದನ್ನೆಲ್ಲ ಮರ್ತು ಬಿಡ್ತೀವಿ. ಮನೆ ಬಾಗಿಲಿಗೆ ನಾಯಿ ಬಂದರೂ ಸಾಕು, ಅದನ್ನು ಹೊಡ್ದು ಓಡಿಸೋ ಅಂಥ ಕೆಲಸ ಮಾಡ್ತೀವಿ. ತಪ್ಪು. ಅದನ್ನು ಯಾವುದು ಅಷ್ಟೇ ಮಾಡೋದಕ್ಕೆ ಹೋಗಬಾರ್ದು.
ಹೋಗಬಾರ್ದು. ನಾವು ಒಪ್ಪತ್ತು ಉಪವಾಸ ಇದ್ರೂ ಪರವಾಗಿಲ್ಲ, ಪ್ರಾಣಿಗಳಿಗೆ ಏನಾದರೂ ಹಾಕಬೇಕು. ಈಗ ಅವೇ ಹೋಗಿ ದುಡ್ಕೊಂಡು ತಿನ್ನೋದಿಲ್ಲ. ನಾವು ತಾನೇ ಹಾಕಬೇಕು ಮನುಷ್ಯರಾದವರು. ಒಳ್ಳೆ ಕೆಲಸನ ಮಾಡಬೇಕು. ನಾವು ಏನು ಅಂದ್ಕೊಂಡಿದ್ದೀವಿ ಅದನ್ನು ಭಗವಂತ ನಮಗೆ ಕೊಡ್ತಾನೆ. ನಾವು ಒಳ್ಳೆ ಕೆಲಸ ಮಾಡ್ದಿರ ಬರೀ ಕೆಟ್ಟ ಕೆಲಸನೇ ನಾವು ಮಾಡ್ತಿದ್ರೆ ಮತ್ತು ನಮ್ಗೆ ಒಳ್ಳೇದಾಗು ಅಂತಂದರೆ ಹೇಗೆ ಒಳ್ಳೆಯದಾಗುತ್ತೆ? ಈಗೊಂದು ಪ್ರಾಣಿ ಪಕ್ಷಿಗಳಿಗೂ ಅಷ್ಟೇ, ನಾವು ಏನಾದರೂ ಅವಕ್ಕೆ ಆಹಾರನೋ ನೀರೋ ಏನಾದರೂ ಕೊಟ್ಟಾಗ ದೇವ್ರುಗಳು ಪರೀಕ್ಷೆ ಮಾಡ್ತವೆ ನಮ್ಮನ್ನು. ನೀನು ಕೊಡ್ತೀಯಾ ಕೊಡಲ್ವಾ ಅಂತಲೂ ಸಹ ಪರೀಕ್ಷೆ ಮಾಡ್ತವೆ. ನಮ್ಮ ಕೈಲಿ ಸಾಧ್ಯವಾದಷ್ಟು ನಮಗೆ ತಿಳಿದಷ್ಟು ನಾವು ಒಳ್ಳೇದು ಮಾಡಬೇಕು. ತಿಳಿದೇ ಇರೋದನ್ನೆಲ್ಲ ನಾವು ಮಾಡೋದಕ್ಕೆ ಹೋಗಬಾರ್ದು. ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ. ಫಸ್ಟದಾಗಿ ಅಂದರೆ ನಾವು ಅನ್ನ ಮಾಡ್ತೀವಲ್ವ, ಅನ್ನ ಮಾಡಿದಾಗ ಮೊದಲು ತುತ್ತು ನಾವು ಪಕ್ಷಿಗಳಿಗೆ ಹಾಕಬೇಕು. ಇಲ್ಲ ನಾಯಿಗೆ ಹಾಕಿದ್ರೂ ಪರವಾಗಿಲ್ಲ. ಇಲ್ಲ ಪಕ್ಷಿಗಳು ಈಗ ಗುಪ್ಪಚ್ಚಿ ಮೇಲ್ಗಡೆ ಕಾಗೆಗಳು ಅದು ಇದೆಲ್ಲ ಪಾರಿವಾಳ ಎಲ್ಲ ಬರ್ತಾವಲ್ವ, ಆ ಮನೆ ಮುಂದೆ ಇಲ್ಲಾಂದರೆ ಮೋಡ್ ಮೇಲೆ ಒಂದು ಇಡೀ ಅನ್ನನ ಮಾಡಿದ್ದಂಥ ಮೊದಲು ಅನ್ನನ ತೊಗೊಂಡೋಗ್ಬಿಟ್ಟು ಮೇಲ್ಗಡೆ ಹಾಕಿದ್ರೆ ಪ್ರಾಣಿ ಪಕ್ಷಿಗಳು ತಿಂತಾವಲ್ಲ, ತುಂಬ ಒಳ್ಳೆಯದಾಗುತ್ತೆ. ಭಗವಂತ ಇದನ್ನೆಲ್ಲ ಸೂಚನೆ ಕೊಟ್ಟಿದ್ದಾರೆ. ನೀನು ಬೇಡ್ತೀಯ ನಾನು ಕೊಡ್ತೀನಿ, ನಾನು ಕೊಡ್ದಿರ ನೀನು ದುಡ್ಕೊಂಡು ತಿನ್ನೋಕ್ಕೆ ಸಾಧ್ಯವಾಗುತ್ತೆ. ನೀನು ಕೇಳ್ತೀಯ ನಾನು ಕೊಡ್ತೀನಿ, ಆದರೆ ನಿನ್ನನ್ನು ಪ್ರಾಣಿ ಪಕ್ಷಿಗಳು ಕೇಳ್ತವೆ, ನಿಮ್ಮ ಮನೆ ಬಾಗ್ಲಿಗೆ ಬರ್ತವೆ. ನೀನು ಕೊಡ್ದಿರ ಅವನ್ನ ಹೊಡ್ದು ಓಡಿಸ್ತೀಯಲ್ಲ, ಮತ್ತು ನೀನು ಅಂದ್ಕೊಂಡಿದ್ದು ಒಳ್ಳೇದು ಹೇಗೆ ನಾನು ಮಾಡಲಿ ಅಂತಲೂ ಸಹ ದೇವ್ರುಗಳು ನಮಗೆ ಇದನ್ನೆಲ್ಲ ಪರೀಕ್ಷೆನೇ ಒಡ್ಡೋವಂಥದ್ದು. ಆದಷ್ಟು ನಾವು ಒಳ್ಳೆ ಕೆಲಸನ ಮಾಡೋದಕ್ಕೆ ಹೋಗಬೇಕು, ಕೆಟ್ಟ ಕೆಲಸನ ಮಾಡೋದಕ್ಕೆ ಹೋಗಬಾರ್ದು. ಕೆಟ್ಟದ್ದು ಮಾಡಿದ್ರೆ ನಮ್ಗೆ ಕೆಟ್ಟದೇ ಆಗ್ತಿರುತ್ತೆ. ಈಗ ನಾವು ದೇವ್ರ ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಪ್ರಪಂಚದಲ್ಲಿರೋ ದೇವ್ರುಗಳ್ನೆಲ್ಲ ನಾವು ಪೂಜೆ ಮಾಡ್ತೀವಿ, ನನಗೇನು ಒಳ್ಳೇದಾಗ್ತಿಲ್ಲ ಅಂತ ನಾವು ಅಂದ್ಕೋತೀವಲ್ಲ, ನೋಡಿ ನಾವು ಮಾಡೋ ಅಂಥ ತಪ್ಪುಗಳಿಂದನೇ ನಮಗೆ ಒಳ್ಳೇದಾಗೋದಿಲ್ಲ. ಒಂದು ಪ್ರಾಣಿ ಪಕ್ಷಿಗೆ ಊಟ ಹಾಕೋದಿಲ್ಲ, ಒಂದು ಏನೋ ಮನೆ ಬಾಗ್ಲಿಗೆ ನಾಯಿಗಳು ಬಂದರೆ ಹಸು ಬಂದರೆ ಅವನ್ನೆಲ್ಲ ಹೊಡೆದೋಡ್ಸೋವಂಥದ್ದು ಈ ಥರ ಎಲ್ಲ ನಾವು ಮಾಡ್ತೀವಲ್ವ. ಮತ್ತು ನಾವು ಮಾಡೋ ಕೆಲಸನೇ ತಪ್ಪಾಗಿರುವಾಗ ದೇವ್ರುಗಳ ಮುಂದೆ ಕೂತ್ಕೊಂಡು ನನಗೆ ಕಷ್ಟ ಕೊಡಬೇಡ, ನನಗೆ ಒಳ್ಳೇದು ಮಾಡು, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ನಾನು ದೇವ್ರ ಪೂಜೆ ಮಾಡ್ತೀನಿ, ನನಗೆ ಒಳ್ಳೇದು ಮಾಡಿದ್ರೆ ಹೇಗೆ ಒಳ್ಳೇದು ಮಾಡ್ತಾನೆ ದೇವರು? ನಾವು ಮಾಡೋ ಕೆಲಸದಲ್ಲಿ ಭಗವಂತ ಇರ್ತಾನೆ, ನಾವು ಮಾಡೋ ದಾನ ಧರ್ಮದಲ್ಲಿ ದೇವ್ರು ಇರ್ತಾನೆ. ಕೆಲವು ಟೈಮಲ್ಲಿ ಪ್ರಾಣಿ ಪಕ್ಷಿ ಮುಖಾಂತರ ಇಲ್ಲ ಮನುಷ್ಯರ ಮುಖಾಂತರ ದೇವ್ರುಗಳೇ ಬರ್ತಾರೆ, ಇಲ್ಲ ಒಬ್ಬ ಭಿಕ್ಷುಕನ ಮುಖಾಂತರನೋ ಯಾರ್ದೋ ಒಂದು ಮುಖಾಂತರ ದೇವ್ರುಗಳು ಬರ್ತಾರೆ ಮನೆ ಬಾಗಿಲಿಗೆ. ಅವರು ಕೊಡ್ತಾರಾ ಕೊಡಲ್ವಾ ಅಂತಲೂ ಸಹ ನಮ್ಮನ್ನು ಪರೀಕ್ಷೆ ಒಡ್ಡೋದಕ್ಕೋಸ್ಕರ ಇವೆಲ್ಲ ಬರ್ತವೆ. ಹಂಗಾಗಿ ಬಂದಂಥ ಪ್ರಾಣಿ ಪಕ್ಷಿ ಯಾವುದೇ ಆಗಿರ್ಬೋದು, ಅವನ್ಯಾವನ್ನು ಅಷ್ಟೇ ನಾವು ಹಾಗೆ ಕಳ್ಸೋದಕ್ಕೆ ಹೋಗಬಾರ್ದು. ಏನಿದೆಯೋ ಅದನ್ನು ಕೊಟ್ಟು ಕಳಿಸೋ ಅಂಥದ್ದು. ನಾವು ಅನ್ಕೋತೀವಿ ಯಾರೋ ಬಂದರು, ಏನೋ ಪ್ರಾಣಿ ಪಕ್ಷಿ ಬಂತು ಅವಕ್ಕೇನಕ್ಕೆ ಕೊಡಬೇಕು ಅಂತ. ಸುಮಾರು ಜನ ನಾನು ಸಹ ನೋಡ್ತೀನಿ, ಒಂದು ನಾಯಿ ಮನೆ ಬಾಗ್ಲಿಗೆ ಹೋದ್ರೂ ಸಾಕು ಹೊಡೆದು ಓಡಿಸ್ತಾರೆ. ನಿಮಗೆ ಸಾಧ್ಯವಾದರೆ ಒಂದು ತುತ್ತು ಅನ್ನ ಕೊಡಿ, ಸಾಧ್ಯವಾಗಲಿಲ್ಲ ಅಂದರೆ ಓಡಿಸ್ಬಿಡಿ, ಹೊಡಿಯೋದಕ್ಕೆ ಮಾತ್ರ ಹೋಗಬೇಡಿ. ಅವು ಕೈ ಕಾಲು ಮುರಿದು ಹಾಕೋದು ಇದೆಲ್ಲ ಮಾಡ್ತಾರೆ. ನಾಯಿಗಳ ಶಾಪ ಎತ್ತು ತಾಯಿ ಶಾಪ ಇದ್ದಂಗೆ, ದೇವ್ರುಗಳೇ ಶಾಪ ಕೊಟ್ಬಿಡ್ತವೆ. ಹಂಗಾಗಿ ಮೂಕ್ ಪ್ರಾಣಿನ ಯಾವುದೇ ಕಾರಣಕ್ಕೂ ಹೊಡೆಯೋದಕ್ಕೆ ಹೋಗ್ಬಾರ್ದು. ಈಗ ನಮ್ಮ ಮನುಷ್ಯರಿಗೆ ಯಾರಾದರೂ ಕೆಟ್ಟದ್ದು ಮಾಡ್ತು ಅಂತಂದರೆ ನಾವು ಬಾಯಿ ಬಿಟ್ಟು ಹೇಳ್ತೀವಿ, ಇನ್ನೊಬ್ರ ಹತ್ರ ಹೇಳ್ಕೊಂಡು ನಮ್ಮ ನೋವನ್ನೆಲ್ಲ ಹೊರಗಡೆ ಹಾಕ್ಕೋತೀವಿ. ಆದರೆ ಪ್ರಾಣಿಗಳು ಯಾರ ಹತ್ರ ಹೋಗಿ ಹೇಳ್ಕೊತವೆ? ನಾವು ಅನ್ನ ನೀರು ಅವಕ್ಕೆ ಕೊಟ್ಟಿಲ್ಲ ಅಂದರೆ ಮತ್ತೆ ಇನ್ಯಾರು ಕೊಡ್ತಾರೆ? ದೇವ್ರುಗಳು ಅವನ್ನ ಸೃಷ್ಟಿ ಮಾಡಿದ್ದಾರೆ ಅಲ್ವಾ. ನಾವೇ ಮನುಷ್ಯರು ಅವಕ್ಕೆ ಅನ್ನ ಹಾಕ್ಲಿ ಅಂತಲೇ ಭಗವಂತ ನಾಯಿ ನರಿಗಳನ್ನ ಭೂಮಿ ಮೇಲೆ ತಂದಿರೋ ಅಂಥದ್ದು. ಹಂಗಾಗಿ ಯಾವುದೇ ಪ್ರಾಣಿ ಪಕ್ಷಿಗಾಗಿರ್ಬೋದು ಮನುಷ್ಯರಿಗಾಗಿರ್ಬೋದು ಕೆಟ್ಟದ್ದು ಮಾತ್ರ ನಾವು ಮಾಡೋದಕ್ಕೆ ಹೋಗಬಾರ್ದು. ನಮ್ಗೆ ಒಳ್ಳೇದಾಗಬೇಕು ಅಂತಂದರೆ ಸಾಕಷ್ಟು ವಿಷಯಗಳಿದೆ. ನಾವು ದಾನ ಮಾಡೋದಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ದಾನ ಮಾಡಲೇಬೇಕು. ನಾವು ದಿನಕ್ಕೆ ಒಬ್ರಿಗಾದರೂ ಏನಾದರೂ ಕೊಟ್ಟಾಗ ಭಗವಂತ ನೋಡ್ತಾನೆ. ನಾವೆಷ್ಟು ಒಳ್ಳೇದು ಮಾಡ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ, ಏನೇನೆಲ್ಲ ಕೆಟ್ಟದ್ದು ಮಾಡ್ತೀವೋ ಅಷ್ಟೇ ನಮ್ಗೆ ಕೆಟ್ಟದಾಗ್ತಿರುತ್ತೆ. ಇಷ್ಟೇ ನಮ್ಮ ಜೀವನ. ನಾವು ದೇವ್ರನ್ನ ನಂಬ್ತೀವಿ, ದೇವ್ರ ಪೂಜೆ ಮಾಡ್ತೀವಿ, ಒಳ್ಳೇದಾಗಿಲ್ಲ ಅಂತ ಗಂಟುಗಟ್ಲೆ ಕೂತ್ಕೊಂಡು ದೇವ್ರ ಮುಂದೆ ಪೂಜೆ ಮಾಡೋದು, ದೇವ್ರ ಮುಂದೆ ಕೂತ್ಕೊಂಡು ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡು ಎಲ್ಲ ದೇವ್ರಿಗೂ ಕೈ ಮುಗಿತೀವಿ, ಒಳ್ಳೇದಾಗ್ತಿಲ್ಲ ಯಾಕೆ ಅಂತ. ಆದರೆ ನಾವು ಮಾಡೋ ಕೆಲಸ ಆ ಥರ ಇದೆ. ನಾವು ಮಾಡೋ ಕೆಲಸ ಸರಿ ಇಲ್ಲ ಅಂತ ಅಂದಾಗ, ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಿಲ್ಲ ಅಂತ ಅಂದಾಗ ದೇವ್ರುಗಳು ನಮಗೆ ಒಳ್ಳೆಯದಂತೂ ಮಾಡೋದಿಲ್ಲ. ಭಗವಂತ ಇದನ್ನೆಲ್ಲ ನಮಗೆ ಸೂಚನೆ ಮುಖಾಂತರ ಕೊಟ್ಟಿದ್ದಾನೆ. ಆ ಸೂಚನೆನ ನಾವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ.
ಏನೋ ನಮ್ಮ ಗಂಟು ಹೊತ್ಕೊಂಡು ಹೋಗೋದಕ್ಕೆ ಅವು ಬಂದುಬಿಟ್ಟಿದ್ದಾವೆ ಅಂತಂದ್ಬಿಟ್ಟು ಅವನ್ನ ಒಡೆದು ಕೈ ಕಾಲು ಮುರಿದು ಓಡಿಸ್ತಾರೆ. ನಾನು ಸುಮಾರು ನಾಯಿಗಳಿಗೆ ನಾನು ಅನ್ನ ಹಾಕ್ತೀನಿ. ನಾನು ಮನೆಯಿಂದ ಹೊರಗಡೆ ಹೋದರೆ ಗೇಟ್ ಸೌಂಡ್ ಮಾಡಿದ್ರೆ ಸಾಕು, ಒಂದು 7-8 ನಾಯಿ ನಮ್ಮ ಮನೆ ಬಾಗಿಲಿಗೆ ಬರ್ತವೆ. ನನ್ನ ಮುಖ ನೋಡ್ರೆ ಸಾಕು ಓಡೋಡಿ ಬರ್ತವೆ. ನಾನು ದಿನ ಒಂದೊಂದು ಪ್ಯಾಕೆಟ್ ಬಿಸ್ಕೆಟ್ನ ನಾಯಿಗಳಿಗೆ ಹಾಕೋವಂಥದ್ದು. ದಿನ ನಾನು ಅನ್ನ ಮಾಡಿ ನಾಯಿಗಳಿಗೆ ಅಂತಲೇ ನಾನು ಅನ್ನ ಹಾಕ್ತೀನಿ. ನಾವು ಕಾಫಿ ಟೀ ಕುಡಿಯೋದು ಕಮ್ಮಿನೇ ನಮ್ಮ ಮನೆಗಳಲ್ಲಿ, ಆದರೂ ಡೈಲಿ ನಾನು 1 ಲೀಟ್ರ್ ಹಾಲು ತೊಗೋತೀನಿ. ನಾಯಿಗಳಿಗೆ ಅಂತಲೇ ಅರ್ಧ ಲೀಟ್ರ್ ಹಾಲನ್ನ ಅನ್ನ ಮಾಡಿಬಿಟ್ಟು ಕಲಿಸ್ಬಿಟ್ಟು ಒಂದು 3-4 ತವ ಹಾಕ್ತೀನಿ. ಎಲ್ಲ ನಾಯಿಗಳು ಬಂದು ತಿಂದ್ಕೊಂಡು ಹೋಗ್ತವೆ. ನೋಡಿ, ನಾವು ಎಲ್ಲೆಲ್ಲೋ ಹೋಗಿ ದೇವ್ರನ್ನ ಬೇಡೋ ಆಗಿಲ್ಲ. ದೇವರೇ ನನಗೆ ಒಳ್ಳೇದು ಮಾಡು ಅಂತ ದೇವ್ರನ್ನ ನಾವು ಕೇಳಲೇಬೇಕಾಗಿಲ್ಲ. ನಾವು ಮಾಡೋ ದಾನ ಧರ್ಮದಲ್ಲಿ ಒಳ್ಳೆ ಕೆಲಸದಲ್ಲಿ ಭಗವಂತ ಇರ್ತಾನೆ. ನಾವು ಯಾರಿಗೋ ಏನೋ ಒಂಚೂರು ಕೊಡ್ತು ಅಂತಂದರೆ ಭಗವಂತ ನಮಗೆ ಸಾಕಷ್ಟು ಕೊಡ್ತಾನೆ. ಈ ಸತ್ಯನ ನಾವು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಕೆಲವರು ಪ್ರಾಣಿಗೆ ನಾಯಿಗಳಿಗೆ ಒಳ್ಳೇದನ್ನು ಮಾಡ್ತಾರೆ, ಕೆಲವರು ಒಂಥರ ದೃಢವಾಗಿ ವರ್ತನೆ ಮಾಡ್ತಾರೆ. ಅದೇಂತಕ್ಕಾಗಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ನಾವು ಸತ್ತ ಮೇಲೆ ನಾವು ಮನುಷ್ಯರಾಗಿ ಹುಡ್ತೀವ, ಇಲ್ಲ ಒಂದು ಪ್ರಾಣಿ ಪಕ್ಷಿನಾದರೂ ಹುಟ್ಟಿಸ್ಬೋದು ದೇವ್ರುಗಳು. ಇಲ್ಲ ನಾವು ಯಾರಿಗೇನು ಕೆಟ್ಟದ್ದು ಮಾಡ್ತೀವೋ, ಒಂದು ಪ್ರಾಣಿಗಳಿಗೆ ಅನ್ನ ಹಾಕಿಲ್ಲ ಅಂತಂದರೆ ಆ ಪ್ರಾಣಿಗಳಾಗೆ ನಮ್ಮನ್ನು ಹುಟ್ಟಿಸ್ಬೋದು ಭಗವಂತ. ಆವಾಗ ನಾವು ಯಾರ ಮನೆ ಬಾಗ್ಲಾಗಾರು ಹೋದಾಗ ನಮಗೆ ಅನ್ನ ಹಾಕ್ತಾರ. ಏಕೆ ಅಂತಂದರೆ ನಾವು ಈ ಜನ್ಮದಲ್ಲಿ ಆ ಪ್ರಾಣಿ ಪಕ್ಷಿಗಳಿಗೆ ಅನ್ನ ಹಾಕಿಲ್ಲ ಅಂತಂದಾಗ ಬರೋ ಜನ್ಮಕ್ಕೆ ನಮ್ಗೆ ಅದೇ ಜೀವ ಕೊಡೋವಂಥದ್ದು ದೇವ್ರುಗಳು ಇಲ್ಲ ಅಂತ ಅನ್ಕೋತೀವಿ. ದೇವ್ರು ಇದ್ದಾನೆ, ದೇವ್ರು ಇರೋದು ಸತ್ಯ. ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದು ಮಾಡ್ತಾನೆ ಅನ್ನೋದು ಸತ್ಯನ ಯಾರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಒಂಥರ ಕ್ರೂರವಾಗಿ ವರ್ತನೆ ಮಾಡ್ತಾರೆ. ನಾಯಿಗಳು ನಿಮ್ಮ ಕನಸಲ್ಲಿ ಬತ್ತು ಅಂತಂದರೆ ತುಂಬ ಒಳ್ಳೆಯದು. ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ಅನ್ನ ನೀರು ಹಾಕಿದ್ರೆ ನಮ್ಮ ಗಂಟೇನೂ ಕರಗೋಗೋದಿಲ್ಲ, ನಮಗೇನು ಕೆಟ್ಟದಾಗೋದಿಲ್ಲ. ನಾವು ಏನೇ ಪಾಪ ಕರ್ಮ ಮಾಡಿದರೂ ನಾವು ದಾನ ಮಾಡ್ತೀವಲ್ವ, ಆ ದಾನದಲ್ಲಿ ಎಲ್ಲವೂ ಕರಗೋಗುತ್ತೆ. ಭಗವಂತ ನೋಡ್ತಾನೆ. ನಿಂಗೆ ಗೊತ್ತಿಲ್ದಿರ ಮಾಡಿರೋಂಥ ತಪ್ಪು ನೀನು ಮಾಡೋ ದಾನ ಧರ್ಮದಿಂದ ನಿನ್ಗೆ ಒಳ್ಳೇದಾಗ್ತಿರುತ್ತೆ, ನಿನ್ನ ಪಾಪ ಕರ್ಮ ಎಲ್ಲ ಕಮ್ಮಿ ಆಗ್ತಿರುತ್ತೆ ಅಂತ ಭಗವಂತ ನಮಗೆ ಸೂಚನೆ ಕೊಟ್ಟಿದ್ದಾನೆ. ಶ್ರೀಕೃಷ್ಣ ಹೇಗೆ ನಮಗೆ ಇದನ್ನೆಲ್ಲ ಒಂದು ಸೂಚನೆ ಮುಖಾಂತರ ತಿಳಿಸಿದವನು. ಆದರೆ ರಾಯರು ನಾವು ಏನೇ ಕೆಟ್ಟದ್ದು ಮಾಡಿದ್ರು ಎಂಥ ಕೆಟ್ಟ ಮನುಷ್ಯನಿಗೂ ಒಳ್ಳೇದು ಮಾಡ್ತಾರೆ. ಅಂದರೆ ತಂದೆ ಶ್ರೀಕೃಷ್ಣ ಪರಮಾತ್ಮ ಮುಲಾಜೆ ಕೊಡೋದಿಲ್ಲ. ನಾವು ಕೆಟ್ಟದ್ದು ಮಾಡ್ತೀವ, ನಾಳೆನೇ ಕೆಟ್ಟದ್ದು ಮಾಡ್ತಾನೆ. ಇವತ್ತು ನಾವು ಒಳ್ಳೇದು ಮಾಡ್ತೀವ ಯಾರಿಗಾದ್ರೂ, ನಾಳೆ ನಮಗೆ ಒಳ್ಳೇದು ಮಾಡಿಸೋವಂಥದ್ದು. ಶ್ರೀಕೃಷ್ಣನಿಗೆ ಯಾವುದೇ ಮುಲಾಜು ದಯಾ ದಾಕ್ಷಿಣ್ಯ ಅನ್ನೋದಿಲ್ಲ. ತಕ್ಷಣ ನಾವು ತಪ್ಪು ಮಾಡಿದ್ರೆ ತಕ್ಷಣವೇ ನಮಗೆ ಶಿಕ್ಷೆ ಕೊಡೋವಂಥದ್ದು. ಯಾಕೆ ಕಷ್ಟ ಬರ್ತಿದೆ ಅಂತಂದರೆ ಈ ಥರ ತಪ್ಪುಗಳಿಂದನೇ ನಮಗೆ ಕಷ್ಟ ಬರೋ ಅಂಥದ್ದು. ಇನ್ನು ದೇವ್ರ ಪೂಜೆ ಮಾಡಿದ್ದಷ್ಟು ನಮ್ಗೆ ಕೆಟ್ಟದಾಗ್ತಿದೆ ಅಂತಂದರೆ ಇದೆಲ್ಲ ಒಂದು ಸೂಚನೆ. ನಾವು ಮಾಡೋ ತಪ್ಪಿಂದನೇ ನಮಗೆ ಕೆಟ್ಟದಾಗ್ತಿರುತ್ತೆ. ಆ ಸತ್ಯನ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು ನಾವು ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡಬೇಕು. ಈಗ ನಾವು ದುಡ್ದಿದ್ದನ್ನ ನಾವೇ ತಿಂತೀವಿ ಆಗೋದಿಲ್ಲ. ನಾವೀಗ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಒಬ್ಬರ ಹತ್ರ ನಾವು ಕೈ ಚಾಚ್ತೀವಿ. ಒಬ್ಬರಲ್ಲ ಒಬ್ಬರು ಮುಖಾಂತರ ನಾವು ಕೈ ಚಾಚಲೇಬೇಕು. ನಾವು ನಾನೇ ಮೇಲು, ನಾನೇ ಶ್ರೇಷ್ಠ, ನಾನು ಯಾರ ಹತ್ರನೂ ಕೈ ಚಾಚೋದಿಲ್ಲ, ಯಾರ ಹತ್ರನೂ ನಾನು ಭಿಕ್ಷೆ ಬೇಡೋದಿಲ್ಲ ಅಂತ ನಾವು ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ದೇವ್ರ ಹತ್ರನಾದ್ರೂ ನಾವು ಭಿಕ್ಷೆ ಬೇಡ್ತೀವಲ್ವ, ಆ ಸತ್ಯನ ನಾವು ಅರ್ಥ ಮಾಡ್ಕೋಬೇಕು. ಒಬ್ಬೊಬ್ಬರು ತವ ಭಿಕ್ಷೆನೇ ನಾವು ಬೇಡ್ತಾ ಇರೋದು. ಈ ಭೂಮಿ ಮೇಲೆ ಬಂದಂಥ ನಾವು ಮನುಷ್ಯರು ಭಿಕ್ಷುಕರೇ ನಾವೆಲ್ಲರೂ. ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒಬ್ಬೊಬ್ಬರ ಹತ್ರನೂ ಭಿಕ್ಷೆನೇ ನಾವು ಬೇಡ್ತಾ ಇರೋದು. ಆ ಭಿಕ್ಷೆಯಿಂದನೇ ನಾವು ಬದುಕ್ತಾ ಇರೋವಂಥದ್ದು. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಿಜವಾಗ್ಲೂ ನಮ್ಮ ಜೀವನ ಚೆನ್ನಾಗಿರುತ್ತೆ. ಸುಮಾರು ಜನ ತೆಂಗಿನಕಾಯಿ ಸಂಕಲ್ಪ, ಚೀಟಿ ಬರೆದಿಟ್ಟು ಸಂಕಲ್ಪ, ಮತ್ತು ನಾನು ರಾಯರ ಮಠಕ್ಕೆ ಇಷ್ಟು ವಾರ ದೀಪ ಹಚ್ತಾ ಇದ್ದೀನಿ, ದೀಪ ಹಚ್ಚೋದು ಮುಗ್ದೋಗಿದೆ, ನನ್ನ ವ್ರತನೂ ಮುಗ್ದೋಗಿದೆ, ಆದರೂ ಒಳ್ಳೇದಾಗ್ತಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ಒಳ್ಳೇದು ಮಾಡೇ ಮಾಡ್ತಾರೆ. ನೀವೇನು ಕೆಲಸ ಮಾಡಿದ್ದೀರೋ ಒಳ್ಳೆಯದನ್ನು ಅದಕ್ಕೆ ಫಲ ಅನ್ನೋದು ಭಗವಂತ ಕೊಡ್ತಾರೆ. ಆದರೆ ಇಷ್ಟು ದಿನದಲ್ಲೇ ನಮ್ಗೆ ಆಗಬೇಕು ಅಂತ ದೇವ್ರ ಮುಂದೆ ಕೂತ್ಕೊಂಡು ನಾವು ಬೇಡಿಕೆ ಇಡಬಾರ್ದು. ಇಷ್ಟು ದಿನದಲ್ಲೇ ನನಗೆ ಒಳ್ಳೇದು ಮಾಡಬೇಕು ಅಂತಲೂ ಸಹ ನಾವು ದೇವ್ರಿಗೆ ಕಂಡೀಷನ್ ಅನ್ನೋದು ಹಾಕೋದಕ್ಕೆ ಹೋಗಬಾರ್ದು. ಅದಕ್ಕೆ ಅಂತ ಒಂದು ಟೈಮ್ ಬರಬೇಕಾಗುತ್ತೆ. ಆ ಟೈಮ್ ಬರೋ ತನಕ ನಾವು ಕಾಯಬೇಕು. ನೀವು ಒಳ್ಳೇದು ಮಾಡಿರ್ತೀರಾ, ನೀವು ಮಾಡಿದಂಥ ಪೂಜೆಗೆ ಫಲ ಅನ್ನೋದು ರಾಯರು ಕೊಡ್ತಾರೆ. ಏಕೆಂತಂದರೆ ರಾಯರು ನಮ್ದಂಥವ್ರನ್ನ ಯಾರನ್ನೂ ಸಹ ಕೈ ಬಿಡೋದಿಲ್ಲ, ನಡ್ನೀರಲ್ಲಿ ಕೈ ಬಿಡೋದಿಲ್ಲ. ಈಗ ಅವ್ರಿಗೆ ಏನೋ ಒಂದು ಪೂಜೆ ಸೇವೆ ಮಾಡಿರ್ತೀರಲ್ಲ ಅದಕ್ಕೆ ಫಲನಾದರೂ ಕೊಡ್ತಾರೆ. ಆದರೆ ನಾವು ಬೇರೆ ದೇವ್ರುಗಳ ಹತ್ರ ಹೋಗಿ ನಾವೇನೇ ತಪ್ಪು ಮಾಡಿದ್ರು ನಮ್ಗೆ ಒಳ್ಳೇದು ಮಾಡು ಅಂತಂದರೆ ನಿಜವಾಗ್ಲೂ ಮಾಡೋದಿಲ್ಲ. ಯಾವುದೇ ದೇವ್ರಿಗೂ ಮುಲಾಜ್ ಅನ್ನೋದಿರೋದಿಲ್ಲ. ಆದರೆ ನನ್ನ ತಂದೆ ರಾಯರು ಆ ಥರ ಅಲ್ಲ, ಕರುಣಾಮಯಿ ಕಾಮಧೇನು ಅಂತ ಹೇಳ್ತಾರಲ್ಲ ಹಾಗೆ
ಎಂಥ ಕಟುಕನಿಗಾಗಿರ್ಬೋದು, ಎಂಥ ಮೋಸಗಾರ ಕೊಲೆಗಾರನಿಗಾಗಿರ್ಬೋದು, ಅವನು ಬೇಡ್ಬಿಟ್ರೆ ಸಾಕು ಅವನಿಗೆ ತಥಾಸ್ತು ಅಂತ ಹೇಳ್ತಾರೆ ನನ್ನ ತಂದೆ ರಾಯರು. ಮತ್ತು ನೀವು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿರೋರಿಗೆ ನಿಮ್ಗೆ ಒಳ್ಳೇದು ಮಾಡೋದಿಲ್ಲ ಅಂತಾರ ರಾಯರು? ಖಂಡಿತ ಮಾಡೇ ಮಾಡ್ತಾರೆ. ಅದಕ್ಕೆ ಅಂತ ಟೈಮ್ ಬರಬೇಕು, ಕಾಲ ಬರಬೇಕು. ಕೆಟ್ಟದ್ದು ಮಾಡೋರಿಗೆ ಒಳ್ಳೇದು ಮಾಡ್ತಿದ್ದಾರೆ ದೇವರು ಅಂತಂದಮೇಲೆ ಮತ್ತು ಒಳ್ಳೇದು ಮಾಡೋರಿಗೆ ದೇವ್ರುಗಳು ಒಳ್ಳೇದು ಮಾಡಲ್ವಾ? ಖಂಡಿತ ಮಾಡ್ತಾರೆ. ಆದರೆ ನಿಮಗೆ ಇವತ್ತು ಕಷ್ಟ ಇರ್ಬೋದು, ಆ ಕಷ್ಟದಲ್ಲೂ ಭಗವಂತ ಇರ್ತಾನೆ. ಇದೆಲ್ಲ ನಮಗೆ ಸೂಚನೆ ಕೊಟ್ಟಿದ್ದಾನೆ ದೇವರು. ನೀನು ಕಷ್ಟ ಇದೆ ಅಂತ ನೀನು ಕುಗ್ಗೋದಿಕ್ಕೆ ಹೋಗ್ಬೇಡ, ನಿನ್ನ ಜೊತೆ ನಾನಿರ್ತೀನಿ. ಯಾಕೆ ಅಂತಂದರೆ ಕಷ್ಟ ಕೊಡಬೇಕಾದು ದೇವ್ರು ನಮ್ಮ ಜೊತೇಲಿ ಇರಲೇಬೇಕಲ್ಲ, ದೇವ್ರ ದೃಷ್ಟಿ ನಮ್ಮ ಮೇಲೆ ಇರಬೇಕಲ್ಲ. ದೇವ್ರ ದೃಷ್ಟಿ ಇಲ್ದಿರ ಕಷ್ಟಗಳು ಏನಕ್ಕೆ ಬರೋದಿಲ್ಲ. ದೇವ್ರ ಅನುಗ್ರಹ ಇದ್ರೇ ನಮಗೆ ಕಷ್ಟ ಬರೋದು, ಹಿಂದೆ ಸುಖನೂ ಬರೋದು. ಇಷ್ಟನ್ನ ನಾವು ಅರ್ಥ ಮಾಡಿಕೊಂಡು ದೇವ್ರ ಮೇಲಿರೋ ನಂಬಿಕೆನ ನಾವು ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಆದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಎಷ್ಟು ನಮ್ಮ ಕೈಲಿ ಸಾಧ್ಯನೋ ಅಷ್ಟು ದಾನ ಧರ್ಮ ಅನ್ನೋದು ಮಾಡಬೇಕು. ಯಾರಿಗೂ ಕೆಟ್ಟದ್ದು ಮಾಡೋದಕ್ಕೆ ಹೋಗ್ಬಾರ್ದು. ಇವತ್ತು ನಾವು ಬೇರೆಯವ್ರು ಕೆಟ್ಟದ್ದು ಮಾಡಿದ್ರೆ ನಾಳೆ ನಮಗೂ ಯಾರಾದರೂ ಕೆಟ್ಟದ್ದು ಮಾಡ್ತಾರೆ ಅನ್ನೋ ಭಯ ಇರಬೇಕು. ಆ ಭಯ ಇದ್ದಾಗ ನಾವು ಯಾವತ್ತೂ ಅಷ್ಟೇ ಕೆಟ್ಟದ್ದು ಮಾಡೋಕ್ಕೆ ಹೋಗೋದಿಲ್ಲ. ಸಾಧ್ಯವಾದಷ್ಟು ನಾವು ಒಳ್ಳೇದು ಮಾಡಿದ್ರೆ ಭಗವಂತ ನಮ್ಮ ಜೊತೇಲಿರ್ತಾನೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಐಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.